Thank you, Jesus. Hallelujah. Praise the Lord. ಕರ್ತನಲ್ಲಿ ಎಲ್ಲ ಪ್ರೀತಿಯ ಆತ್ಮೀಯ ದೇವರ ಮಕ್ಕಳೇ, ಮತ್ತೊಂದಾವರ್ತಿ ವೆರಿ ಗುಡ್ ಮಾರ್ನಿಂಗ್. ಹಾಲೆಲೂಯಾ. ಈ ಒಂದು ಶುಭ ಶುಕ್ರವಾರ ದಿವಸ ಈ ಒಂದು ಸಮಯದಲ್ಲಿ ದೇವರ ಮತ್ತೊಂದಾವರ್ತಿ ನಮ್ಮನ್ನು ಆತನ ಪ್ರಸನ್ನತೆಯಲ್ಲಿ ಆತನ ಕೃಪೆಯಲ್ಲಿ ನಮ್ಮನ್ನು ನಡೆಸಲಿಕ್ಕಾಗಿ ನನ್ನ ತಂದೆಯ ದೇವರಿಗೆ ನಾನು ವಂದನೆ ತಿಳಿಸುತ್ತೇನೆ. ಆಲ್ ಚಿಲ್ಡ್ರನ್ ಆಫ್ ಗಾಡ್, ಟುಡೇ ಇವತ್ತಿನ ದಿವಸ ಅನೇಕ ಜನರಿಗೆ ನಾವು ಪ್ರಾರ್ಥನೆ ಮಾಡಕ್ ಹೋಗ್ತಾ ಇದ್ದೀವಿ. ಈ ಒಂದು ಪ್ರಾರ್ಥನೆಯ ಒಂದು ಕೂಟ ನಾವು ಪ್ರಾರಂಭ ಮಾಡೋದ ಮುಂಚಿತವಾಗಿ ನಮ್ಮ ಕರಗಳನ್ನು ಎತ್ತಿಕೊಂಡು ನಮ್ಮ ಕಣ್ಣುಗಳನ್ನು ಮುಚ್ಚಿ ಆ ತಂದೆಯ ದೇವರಿಗೆ ಸ್ವಲ್ಪ ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿ ಮತ್ತೆ ಕೆಲವರಿಗಾಗಿ ನಾವು ಅವರ ಹೆಸರುಗಳನ್ನು ಎತ್ತಿ ಅವರಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ದೇವರ ಪ್ರಸನ್ನತೆಯಲ್ಲಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನನ್ನ ಪರಲೋಕದ ಪ್ರೀತಿಯುಳ್ಳ ದೇವರೇ, ನಿಮಗೆ ಸ್ತುತಿ ಸ್ತೋತ್ರವಾಗಲಿ. ಈ ನಿಮಗೆ ಮಹಿಮೆ ಉಂಟಾಗಲಿ ಕರ್ತನೆ. ವಿಶೇಷವಾಗಿ ಶುಕ್ರವಾರ ದಿವಸ ಮತ್ತೊಂದಾವರ್ತಿ ಪ್ರಭು ನಿನ್ನ ವಾಕ್ಯವನ್ನು ನಿನ್ನ ಪ್ರಾರ್ಥಿಸುವಂತೆ ನಿನ್ನ ಆರಾಧಿಸುವಂತೆ ಈ ಸಮಯದಲ್ಲಿ ಈ ಸ್ಥಳದಲ್ಲಿ ದೇವರೇ ನಿನ್ನ ಕೃಪೆ ನಿನ್ನ ದಿವ್ಯ ಶಕ್ತಿ ಇಳಿದು ಬಂದಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ ಕರ್ತನೆ. ಈ ಆರಾಧನೆಯ ಪ್ರಾರಂಭ ಮಧ್ಯಸ್ಥ ನೀನಾಗಿ ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು ಕರ್ತನೆ, ಅನೇಕರಿಗೋಸ್ಕರ ಕರ್ತನೆ ನೀನು ಕೊಟ್ಟಿರುವ ಆಲೋಚನೆ ಪ್ರಕಾರ ಕರ್ತನೆ ಒಂದು ಆಹ್ವಾನದಲ್ಲಿ ಅನೇಕರಿಗೆ ಪ್ರಾರ್ಥನೆ ಮಾಡುವಾಗ ಅವರ ಪ್ರಾರ್ಥನೆ ಮಾಡುವಾಗ ಅವರ ಆಶೀರ್ವಾದ ಮಾಡು. ನಮ್ಮ ಪ್ರಾರ್ಥನೆ ಕೇಳಿ ಅನೇಕ ಜನರಿಗೆ ಆಶೀರ್ವದಿಸಿ ಅವರಿಗಿರುವಂತ ಎಲ್ಲ ಸಮಸ್ಯೆಗಳ ಬಿಡುಗಡೆ ಕೊಟ್ಟು ಅನಾರೋಗ್ಯ ಅಸ್ವಸ್ಥ ಬಿಡುಗಡೆ ಕೊಟ್ಟು ಅವರಿಗೆ ಸ್ವಸ್ಥತೆ ಆರೋಗ್ಯ ಬೆಲೆ ಕೊಡ್ಬೇಕೆಂದು ಪ್ರಾರ್ಥಿಸ್ತೇನೆ. ಮತ್ತೆ ಈ ಒಂದು ಆರಾಧನೆ ಪ್ರಾರಂಭವು ಮಧ್ಯಸ್ಥನು ಕೊನೆಯು ನೀನಾಗಿ ನಡೆಸಬೇಕಂತ ಹೇಳಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ನೋವಿಸಲಿಲ್ಲ, ನೀ ನನಗಾಗಿಟ್ಟಿದನು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ನೋವಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಗಾಢಂಧಕಾರದಲ್ಲಿ ನಡೆದರು, ಬೆಂಕಿಯಲ್ಲೇ ಹಾಕಲ್ಪಟ್ಟರು. ಗಾಢಂಧಕಾರದಲ್ಲಿ ನಡೆದರು, ಬೆಂಕಿಯಲ್ಲೇ ಹಾಕಲ್ಪಟ್ಟರು. ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ, ನಿನ್ ವಾಗ್ದಾನ ನನ್ನೆಲ್ಲರವಿರುವುದು. ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ, ನಿನ್ ವಾಗ್ದಾನ ನನ್ನೆಲ್ಲರವಿರುವುದು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ನೋವಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನ ದ್ವೇಷಿಸಿದರು. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನ ದ್ವೇಷಿಸಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನೆಲ್ಲರವಿರುವುದು. ನಿನ್ನ ಕೃಪೆ ನನಗೆ ಸಾಕು ದೇವಾ,
make time for lunch as much as you make time for work. Hamburger. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ನೋಯಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ನೋಯಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. Thank you, Jesus. Hallelujah. Thank you, Lord Jesus. Hallelujah. Ribala duri, hallelujah. ಪರಿಶುದ್ಧನೇ ಪರಿಶುದ್ಧನೇ ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸಿಸುವಂತನನ್ನ ಪರಲೋಕದ ಪ್ರೀತಿಯುಳ್ಳ ದೇವರೇ, ನಿಮಗೆ ಸ್ತುತಿ ಸ್ತೋತ್ರವಾಗಲಿ ಕರ್ತನೆ. ವಿಶೇಷವಾಗಿ ಈ ಶುಭ ಶುಕ್ರವಾರ ಕರ್ತನೆ, ಒಂದು ಬೆಳಗಿನ ಜಾವದಲ್ಲಿ ಕರ್ತನೆ ನಿನ್ನ ನಾಮವನ್ನು ಘನಪಡಿಸುವಾಗ ಕರ್ತನೆ, ನಿನ್ನ ಪ್ರಸನ್ನತೆ ನಿನ್ನ ಕೃಪೆ ನಮ್ಮ ಮಧ್ಯದಲ್ಲಿ ಇಳಿದು ಬರಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು ಕರ್ತನೆ, ವಿಶೇಷವಾಗಿ ಕರ್ತನೆ ಒಂದು ಸಮಯದಲ್ಲಿ ಕರ್ತನೆ ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಹೌದು ಸ್ವಾಮಿ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಕರ್ತನೆ. ಯೋಹಾನ 4:12 ಹೇಳುತ್ತದೆ, ನಿನ್ನ ನಂಬುವಂತ ಮಕ್ಕಳಿಂದ ಕರ್ತನೆ ನಾವು ನಿನಗಿಂತ ಹೆಚ್ಚಿನ ಅದ್ಭುತವಾಗಿ ಮಾಡ್ತೇವೆ ಎಂಬುದಾಗಿ ಹೇಳ್ತೀವಿ ಕರ್ತನೆ. ನಿನಗೆ ಸ್ತೋತ್ರವಾಗಿ, ನಿನಗಿಂತ ಅದ್ಭುತವಾದ ಮಹತ್ ಕಾರ್ಯಗಳು ನಾವು ಮಾಡ್ತೇವೆ ಎಂಬುದಾಗಿ ಹೇಳಿರುವ ಕರ್ತನೆ ಯೇಸುವಿನ ನಾಮದಲ್ಲಿ ಈ ಒಂದು ಶುಭ ಶುಕ್ರವಾರ ದಿವಸ ಸ್ಪೆಷಲ್ ಆಗಿ ಕರ್ತನೆ ಅನೇಕ ಮಕ್ಕಳಿಗೋಸ್ಕರ ದೇವರೇ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂತ ನನ್ನನ್ನು ಆಶೀರ್ವಾದ ಮಾಡು ಕರ್ತನೆ. ದಾಸನಾಗಿ ಅನೇಕರು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆ ಕೇಳಿ ಅವರ ಜೀವಿತದಲ್ಲಿ ಅದ್ಭುತಗಳು ಮಿರಾಕಲ್ ಆಗುವಂತೆ ಕೃಪೆ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ. ಹಾಗಾಗಿ ಒಂದು ಸಮಯದಲ್ಲಿ ವಿಶೇಷವಾಗಿ ಕರ್ತನೆ ಒಂದು ನಾನು ಹಾಸನ ಜಿಲ್ಲೆಯಲ್ಲಿರುವಂತಹ ಪುಷ್ಪಗಳಿಗೆ ಪ್ರಾರ್ಥಿಸ್ತೇನೆ ಸ್ವಾಮಿ. ಆ ಮಗಳನ್ನು ಆಶೀರ್ವದಿಸಿ ಜೀವಿಸಿ ಬಲಪಡಿಸಿ ಮಕ್ಕಳಿಂದ ಕೊಡುವುದಿರುವ ಕರ್ತನೆ. ಕೀರ್ತನೆ 1:127 ವಾಕ್ಯದಂತೆ ಹೌದು ಸ್ವಾಮಿ, ಗರ್ಭಫಲದ ನಿನ್ನ ಬಹುಮಾನ ಎಂಬುದಾಗಿ ಹೇಳಿದಿ. ನಜರೇತನ ಯೇಸುವಿನ ನಾಮದಲ್ಲಿ ಮಗಳ ಗರ್ಭವನ್ನು ಮುಟ್ಟು ಕರ್ತನೆ. The Holy Spirit God touch her right now in the name of Jesus. ಅಲ್ಲದೆ ಯೇಸುವಿನ ನಾಮದಲ್ಲಿ ಆ ಮಗಳ ಗರ್ಭವನ್ನು ಮುಟ್ಟಿ ಮಗಳಿಗೆ ಸಂತಾನ ಪ್ರಾಪ್ತವಾಗಬೇಕೆಂದು ಪ್ರಾರ್ಥಿಸ್ತೇನೆ. ಮಗಳಿಂದ ಸಾಲುಗಳಿಂದ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ ಪ್ರಭಾ. ಅದೇ ರೀತಿ ಪ್ರಭಾ ರಾಜವಾಗಿ ಪ್ರಾರ್ಥಿಸ್ತೇನೆ, ಮಗಳನ್ನು ಆಶೀರ್ವದಿಸಿ ಆ ಮಗಳಿಗೆ ಕೂಡ ಆರೋಗ್ಯ ಬಲ ದಯಪಾಲಿಸಿ ನಿನ್ನ ಕೃಪೆ ತುಂಬಿಸಿ ಮಗಳ ಕುಟುಂಬದಲ್ಲಿ ಕರ್ತನ ಶಾಂತಿ ಸಮಾಧಾನ ನೆಮ್ಮದಿ ಕೊಟ್ಟು ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. Holy Spirit God touch them in the name of Jesus. Hallelujah. ಅದೇ ರೀತಿ ಮಡಿಕೇರಿಯಲ್ಲಿರುವಂತಹ ಹೌದು ಕರ್ತನೆ ವಿಶೇಷವಾಗಿ ಮಂಜು ಬ್ರದರ್ ಪ್ರಾರ್ಥಿಸ್ತೇನೆ, ಅವರನ್ನು ಕೂಡ ಆಶೀರ್ವದಿಸು. ಹೌದು ಸಮಯದಲ್ಲಿ ಒಂಟಿತನ ತೆಗೆದುಕೊಳ್ಳಲು ಆಶೀರ್ವಾದ ಮತ್ತು ಬಲಪಡಿಸು. ಅನರ್ಗಸ್ತದಲ್ಲಿ ಮಾಡಬಾದ ಪರವಾಗಿ ಕರ್ತನೆ ಈಗಲೇ ವಾಕ್ಯದ ದೂತರನ್ನು ಕಳಿಸಿ ಆ ಮಗನನ್ನು ಗುಣಪಡಿಸಿ ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ ಕರ್ತನೆ. ಅದೇ ರೀತಿ ಹೌದು ಅದು ಮಡಿಕೇರಿ ಗ್ರಾಮದಲ್ಲಿರುವಂತಹ ಕಮಲಮಗೆ ಪ್ರಾರ್ಥಿಸ್ತೇನೆ ಸ್ವಾಮಿ, ಅವರನ್ನು ಕೂಡ ಆಶೀರ್ವದಿಸಿ. ಅವರಿಗಿರುವಂತಹ ಎಲ್ಲ ಆ ಕಾಲುಗಳಿರುವಂತಹ ವ್ಯಾಧಿ ಎಲ್ಲ ನೀಗಿ ಯೇಸುವಿನ ನಾಮದಲ್ಲಿ ಹೌದು ಆ ಕಾಲುಗಳಿಗೆ ಹೊಸ ಬಲ ಹೊಸ ಶಕ್ತಿ ಕೊಟ್ಟು ನಿನ್ನ ಮಹಿಮೆಯಲ್ಲಿ ತುಂಬಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತಾನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. Holy Spirit God touch him in the name of Jesus. Hallelujah. ಓ ರಂಗಲ ಜಿಖಾರ ಬಲಂದ ಪವಿತ್ರಾತ್ಮ ಶಕ್ತಿ ಆ ಮಗಳ ಮೇಲೆ ಇಳಿದು ಬರಬೇಕೆಂದು ಪ್ರಾರ್ಥಿಸ್ತಾನೆ ಕರ್ತನೆ. ಅದೇ ರೀತಿ ಕಲ್ಕತ್ತಾದಲ್ಲಿ ಇರುವಂತಹ ಶೋಭಿತ ಮಗಳಿಗಾಗಿ ಅವರ ಯಜಮಾನರು ಅವರ ಪರಿಶುದ್ಧ ಮಂಡಳಿಗೆ ಪ್ರಾರ್ಥಿಸ್ತಾರೆ. ಮಗಳನ್ನು ಸಂಸಾರವನ್ನು ಆಶೀರ್ವಾದ ಮಾಡಿ, ಮಗಳ ಜೀವಿತ ಅವರ ದಾಂಪತ್ಯ ಜೀವಿತ ಆಶೀರ್ವಾದ ಮಾಡಿ ಕರ್ತನೆ. ಆ ಮಗಳಿಗಿರುವಂತಹ ಎಲ್ಲ ಬಂಚತನ ನೀಗಲಿ ಕರ್ತನೆ. ಅತಿ ಶೀಘ್ರದಲ್ಲಿ ಮಗಳ ಗರ್ಭ ಫಲಿಸಿ ಆ ಮಗಳಿಗೆ ಕೂಡ ಸಂತಾನ ಭಾಗ್ಯ ಆಗಲಿ ಅನ್ನೋ ಪ್ರಾರ್ಥಿಸ್ತಾರೆ ಸ್ವಾಮಿ. ಅದೇ ರೀತಿ ಕಲ್ಕತ್ತಾದಲ್ಲಿರುವಂತಹ ಸುರಿತ ಮಗಳಾಗಿ ಅವರ ಯಜಮಾನರ ಮಕ್ಕಳು ಪ್ರಾರ್ಥಿಸ್ತಾನೆ ಕರ್ತನೆ. ಅವ್ರಿಗೆ ಕೊಡುವಂತಹ ಮಕ್ಕಳನ್ನು ನಿನ್ನ ಬಲದಿಂದ ಕೃಪೆ ತುಂಬಿಸಿ ಕರ್ತನೆ. ಒಂದು ಕೇಸ್ನಿಂದ ಅವರು ಇದಾಗಿರುವ ಕರ್ತನೆ ಅದರಿಂದ ಬಿಡುಗಡೆ ಆಗ್ಲಿ. ಹೌದು ಕರ್ತನೆ, ಒಂದು ಕೇಸ್ಗಳಿಂದ ಅವ್ರಿಗೆ ಸಂಪೂರ್ಣ ಬಿಡುಗಡೆ ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಎಲ್ಲ ಮಹಿಮೆ ನಿನಗೆ ಘನತೆ ನಿನಗೆ ಸಲ್ಲಿಸ್ತೇನೆ ಕರ್ತನೆ. ಅದೇ ರೀತಿ ಕರ್ತನೆ ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿರುವಂತಹ ಕಾವೇರಿ ಮಗಳನ್ನು ಪ್ರಾರ್ಥಿಸ್ತೇನೆ, ಮಗಳನ್ನು ಆಶೀರ್ವದಿಸಿ ಕರ್ತನೆ. ನಾಮದಲ್ಲಿ ಅಜ್ಜಮಿಸಲಾಗಿ ಅವರ ಸಾಲುಗಳಿಂದ ಬಿಡುಗಡೆ ಆಗಬೇಕೆಂದು ಪ್ರಾರ್ಥಿಸ್ತೇನೆ ಯೇಸುವಿನ ನಾಮದಲ್ಲಿ ಪ್ರಭು. ಯಾಕಂದ್ರೆ ನೋಡಿಕೊಂಡು ಏನೇನು ಬೇಡ್ತೇವೆ ಪ್ರಾರ್ಥನೆಯಲ್ಲಿ ಅದು ನೀವು ಹೊಂದಿವಿರಿ ಎಂಬುದಾಗಿ ನೀವು ನಂಬಿರಿ ಎಂಬುದಾಗಿ ಹೇಳಿದೆ. ಮಾರ್ಕ್ 11:24 ಸಮಯ ಪ್ರಾರ್ಥನೆ ನೀನು ಕೇಳ್ತಿ ಅವ್ರಿಗೆ ಆಶೀರ್ವಾದ ಮಾಡ್ತೇವೆ ಎಂಬುದಾಗಿ ನಂಬುತ್ತೆ ಕರ್ತನೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅದೇ ರೀತಿ ಪ್ರಭು ಹಳೆ ನಡೆಸಿಕೊಂಡಿರುವಂತಹ ಕವಿತಾ ಮಳೆಗಾಗಿ ಆ ಮಕ್ಕಳನ್ನು ಆಶೀರ್ವಾದ ಮಾಡ. ಮಕ್ಕಳು ಎಜುಕೇಶನ್ ಮಾಡುವಾಗ ಇಂಜಿನಿಯರಿಂಗ್ ಓದುವಾಗ ಮಗಳನ್ನು ಆಶೀರ್ವದಿಸುವ, ಅವರಿಗೆ ಬಲ ಕೊಟ್ಟು ನಡೆಸುದೇವ. ಆ ಮಗಳಿರುವಂತಹ ಸಾಲುಗಳಿಂದ
ಬಿಡುಗಡೆ ಆಗ್ಲಿ ಕರ್ತನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಓಣ ಮನೆ ಕಟ್ಟಿಕೊಂಡು ನಿನ್ನ ಮಗಳ ಬದುಕುವಂತೆ ಆಶೀರ್ವಾದ ಮಾಡು ಕರ್ತನೆ. ಅದೇ ರೀತಿ ನನ್ನ ಮಗ ಪ್ರಾರ್ಥಿಸ್ತೇನೆ, ಆ ಮಗಳನ್ನು ಆಶೀರ್ವಾದ ಮಾಡು. ಆ ಮಗಳ ಕೊಡದ ಸಾಲದ ಬಾಧ ಬಿಡುಗಡೆ ಕೊಟ್ಟು ಆ ಮಗಳು ಉದ್ಧರಿಸಬೇಕೆಂದು ಪ್ರಾರ್ಥಿಸ. ಅವ್ರ ಮಗನ ಮದುವೆ ಪ್ರಾರ್ಥಿಸ್ತೇನೆ ರಂಜನ್ಗಾಗಿ ಕರ್ತನೆ. ಮನುಷ್ಯರ ಒಟ್ಟಿಗನಾಗಿರೋದು ಒಳ್ಳೆಯದಿಲ್ಲ ಅಂತ ಹೇಳಿ ಆತನ ಸರಿಗಳ ಬಾಳ ಸಂಗತಿ ಕೊಟ್ಟರು. ಯೇಸು ನಾಮದ ರಂಜನ್ ಮನೆ ಒಳ್ಳೆ ಸಂಬಂಧ ಓಡಿ ಬರ್ಲಿ. ಆತನ ಒಳ್ಳೆ ಮದುವೆ ಆಗಿ ಆತನ ಸಂಸಾರಿಕನಾಗುವಂತೆ ಕೃಪೆ ಮಾಡ್ರಿ. ಅದೇ ರೀತಿ ಕರ್ತನೆ ಅದೇ ಹಾಸನ ಡಿಸ್ಟ್ರಿಕ್ಟ್ ನಡೆಸಿಕೊಂಡಿರುವಂತ ಹೌದು ಕರ್ತನೆ ಗೌರ್ಮೆಂಟ್ಗಳಿಗಾಗಿ ಅವ್ರ ಮಗ ಜಯಣಿಗಾಗಿ ಪ್ರಾರ್ಥಿಸ್ತೇನೆ. ಆತನು ಕೂಡ ಒಳ್ಳೆ ಸಂಬಂಧ ಬರುವಂತೆ, ಆತನು ಕೂಡ ದಾಂಪತ್ಯ ಜೀವಿತದಲ್ಲಿ ಮದುವೆ ಆಗಿ ಆತನು ಸಂಸಾರಿಕನಾಗಿ ನಿನ್ನ ಸಾಕ್ಷಿ ಮಗನಾಗಿ ಬದುಕುವಂತೆ ಕೃಪೆ ಮಾಡಿ. ಯೇಸು ನಾಮದಲ್ಲಿ ಅದೇ ರೀತಿ ಪುಟ್ಟಲಕ್ಷ್ಮಿ ಅವರನ್ನ ಮಗಳ ಗಂಡನ ಆಶೀರ್ವಾದ ಮಾಡಿ ಕರ್ತನೆ. ಮಗಳು ಕೆಲಸಕ್ಕಾಗಿ ಅಲೆದಾಡುವ ಕರ್ತನೆ. ಯೇಸು ನಾಮದಲ್ಲಿ ಮಗಳಿಗೆ ಕೆಲಸ ಸಿಗಲಿ. ಯೆಹೋವ ನೀನಾಗಿದ್ದಿ ಒದಗಿಸುವಾತನು. ಆ ಮಗಳು ಉನ್ನತವಾದ ಉತ್ತಮವಾದ ಕೆಲಸ ಸಿಗಲಿ. ಅವರಿಗೆಲ್ಲ ಬರ್ಬೇಕಂತ ಸಂಬಳ ಎಲ್ಲ ಕ್ಲೈಮ್ ಆಗ್ಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಸ್ವಾಮಿ ಅವ್ರಿಗೆ ಕೊಟ್ಟಿರುವ ಮಕ್ಕಳನ್ನು ಆಶೀರ್ವದಿಸಿ ಆ ಕುಟುಂಬದಲ್ಲಿ ಕೂಡ ಶಾಂತಿ ಸಮಾಧಾನ ನೆಮ್ಮದಿ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತೇನೆ. ಅದೇ ರೀತಿ ಬೆಂಗಳೂರು ಕುಮಾರಿ ಮಗಳನ್ನು ಆ ಮಗಳನ್ನು ಅವ್ರ ಮಕ್ಕಳನ್ನು ಆಶೀರ್ವಾದ ಮಾಡಿ ಅವ್ರ ಮಗಳಿಗೆ ಕೆಲಸ ಸಿಗ್ಬೇಕೆಂದು ಪ್ರಾರ್ಥಿಸ್ತೇನೆ. ಯೇಸು ನಾಮದಲ್ಲಿ ಆ ಮಗಳಲ್ಲಿ ಕೆಲಸ ಮಾಡುವಾಗ ಕೆಲಸದಲ್ಲಿ ಸಮೃದ್ಧಿ ಕೊಟ್ಟು ಬರ್ಕತ್ ಕೊಟ್ಟು ನಡೆಸುದೇವ. ಇರುವಂತ ಎಲ್ಲ ಲೋನ್ಗಳಿಂದ ಕ್ಲಿಯರ್ ಆಗಿ ಬೇಡುವ ಕೈಗಳು ಕೊಡುವ ಕೈಗಳಾಗಿ ಮಾರ್ಪಡಿಸು. ನಿನ್ನ ಮಗಳನ್ನು ಆಶೀರ್ವಾದ ಮಾಡಿ ಕುಮಾರನ್ನು ಹೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಅದೇ ರೀತಿ ಪ್ರಭಾ ಕತಾರಲ್ಲಿರುವಂತಹ ನಿನ್ನ ಮಗನಿಗೆ ಪ್ರಾರ್ಥನೆ ರಾಬರ್ಟ್ ಅವ್ರ ಕುಟುಂಬವನ್ನು ಆಶೀರ್ವಾದ ಮಾಡಿ. ಮಂಗಳೂರಲ್ಲಿರುವಂತಹ ನವ್ಯ ಮಗಳನ್ನು ಅವ್ರನ್ನ ಅವ್ರ ಕುಟುಂಬವನ್ನು ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಹೋಲಿ ಸ್ಪಿರಿಟ್ ಗಾಡ್ ಟಚ್ ಎವ್ರಿವನ್ ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ಯಾವುದು ಸ್ವಾಮಿ ಎಲ್ಲ ಮಹಿಮೆ ನಿನಗೆ, ಘನತೆ ನಿನಗೆ ಸಲ್ಲಿಸ್ತೇನೆ ಸ್ವಾಮಿ. ಅದೇ ರೀತಿ ದುಬೈಲಿರುವಂತ ಜ್ಯೋತಿ ಮಗಳನ್ನು ಮಗಳ ಕೆಲಸವನ್ನು ಆಶೀರ್ವಾದ ಮಾಡಿ. ಅವರಿಗೆ ಕೊಟ್ಟ ಮಕ್ಕಳನ್ನು ಆಶೀರ್ವಾದ ಮಾಡಿ. ಮಗಳನ್ನು ಕೃಪೆ ತುಂಬಿಸಿ ಆಶೀರ್ವಾದ ಮಾಡಿ ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ ಯೇಸುವಿನ ನಾಮದಲ್ಲಿ. ಹೌದು ತಂದೆ. ಅದೇ ರೀತಿ ಬೀದರ್ ಡಿಸ್ಟ್ರಿಕ್ಟ್ ಅಲ್ಲಿರುವಂತಹ ಹುಣಾಬಾದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಬೇಕಂತ ರವಿ ಮತ್ತು ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸ್ರಿ. ಅದೇ ರೀತಿ ಚಿಂಚೋಳಿಯಲ್ಲಿರುವಂತಹ ಶಿಲ್ಪ ಮಗಳನ್ನು ಅವರ ಗಂಡ ಮತ್ತು ಅವ್ರ ಮಕ್ಕಳನ್ನು ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ. ಜ್ಯೋತಿ ಮಗಳನ್ನು ಅವ್ರ ಗಂಡ ಸಂಜುಗೆ ಪ್ರಾರ್ಥಿಸ್ತೇನೆ ಸ್ವಾಮಿ. ಆ ಮಕ್ಕಳು ಕೂಡ ಎಲ್ಲ ಸಮಸ್ಯೆಗಳಿಂದ ಅವರಿಗಿರುವಂತಹ ಎಲ್ಲ ಬೇರೆ ಕಡೆ ಇರುವಂತಹ ಎಲ್ಲ ಕಾಂಟ್ಯಾಕ್ಟ್ ಎಲ್ಲ ಬಂದಾಗಿ ಅವ್ರು ಕೂಡ ಒಳ್ಳೆ ಆರೋಗ್ಯ ಬಲ ಕೊಟ್ಟು ತನ್ನ ಮನೆ ಕಡೆ ಜವಾಬ್ದಾರಿ ಆಗಿರುವಂತೆ ಕೃಪೆ ಮಾಡಿ ಯೇಸು ನಾಮದಲ್ಲಿ. ಅದೇ ರೀತಿ ಗುಲ್ಬರ್ಗದಲ್ಲಿ ರೂಪಮಯ ಪ್ರಾರ್ಥಿಸ್ತೇನೆ. ಅವರನ್ನು ಕೂಡ ಆಶೀರ್ವದಿಸಿ ಜೀವಿಸಿ ಬಲಪಡಿಸು. ಅವರಿಗೋಸ್ಕರ ಒಳ್ಳೆ ಸಂಬಂಧ ಬರಲಿ ಯೇಸು ನಾಮದಲ್ಲಿ. ಮದುವೆ ಆಗಬಾರ್ದಂತ ಮಾಡಿದ ಎಲ್ಲ ನೈಚ್ಛಿಕ ಕೈಯಾಟಗಳು ಎಲ್ಲ ಸೈತಾನನ ಕಾರ್ಯಗಳು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶಪಿಸ್ತೇನೆ. I curse every evil spirit right now in the name of Jesus. Hallelujah. ಸರ್ವಶಕ್ತನ ಯೇಸು ಕ್ರಿಸ್ತನ ಬೆಂಕಿ ಆ ಕುಟುಂಬದಲ್ಲಿ ಇಳಿದು ಬರಲಿ ಕರ್ತನೆ. ಯೇಸು ನಿನ್ನ ನಾಮದಲ್ಲಿ ಮಗನಿಗೆ ಮದುವೆ ಆಗಿ ಅದನ್ನು ಸಂಸಾರಿಕನಾಗುವಂತೆ ಕೃಪೆ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ. ನೀನು ಅನೇಕ ಹೌದು ಸ್ವಾಮಿ ಅನೇಕ ಇಲ್ಲಿ ಬರುವಂತ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡುವ. ಅನಾರೋಗ್ಯ ಅಸ್ವಸ್ಥಲಿರುವಂತ ಎಲ್ಲ ಮಕ್ಕಳನ್ನು ಬಿಟ್ಟು ಗುಣಪಡಿಸಿದವರೆ. ಹೌದು ಅನೇಕರು ಕಣ್ಣು ಕಾಣುವಂತೆ ಕಿವಿ ಕೇಳುವಂತೆ ಮೂಕರು ಮಾತಾಡುವ ಕುಷ್ಠರು ಶುದ್ಧವಾಗುವಂತೆ ಸತ್ಯನವರು ಬದುಕಿ ಬರುವಂತ ಅದ್ಭುತ ಆಶೀರ್ವಾದಗಳು ಬಿಡುಗಡೆ ಆಗ್ಲಿಕ್ಕೆ ಮಹತ್ ಕಾರ್ಯಗಳು ಅದ್ಭುತಗಳು ಎಲ್ಲ ಕಡೆ ರೀಚ್ ಆಗ್ಲಿಕ್ಕೆ ಇಲ್ಲಿ ಬೀದರ್ ಬೆಂಗಳೂರು ಹಾಸನ್ ಹೌದು ಬಾಂಬೆ ಕಲ್ಕತ್ತಾ ಈ ಕಡೆ ಎಲ್ಲ ದೇವರ ಸುವಾರ್ಥ ಸಾರುವುದಕ್ಕೆ ಇನ್ನ ಸೇವೆ ಅಭಿವೃದ್ಧಿ ಆಗಲಿ ಯೇಸು ನಾಮದಲ್ಲಿ. ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ ನಜರೇತ್ ಯೇಸುವಿನ ನಾಮದಲ್ಲಿ ಬೆಳವಣಿಗೆ ಆಗಲಿ. ಈ ಸೇವೆ ಅಭಿವೃದ್ಧಿ ಆಗಲಿ ಯೇಸು ನಾಮ. ಈ ಸ್ಥಳದಲ್ಲಿ ಅನೇಕರು ಕಣ್ಣೀರು ಕಷ್ಟದಲ್ಲಿ ದುಃಖ ರೋಗದಲ್ಲಿ ಓಡಿ ಬರಲಿ ರಕ್ಷಣೆ ಹೊಂದಲಿಕ್ಕೆ ಅನೇಕ ಆತ್ಮಗಳು ಹೌದು ರಕ್ಷಣೆ ಹೊಂದಲಿಕ್ಕೆ ಅನೇಕ ಆತ್ಮ ಗೆಲ್ಲುವಂತಹ ಶಕ್ತಿ ಆ ಸಾಮರ್ಥ್ಯ ನಿನ್ನ ಪ್ರಾರ್ಥನೆಯಲ್ಲಿರುವಾಗ ಬಲ ಹೊಂದುವುದಕ್ಕಾಗಿ ಸ್ತೋತ್ರವಾಗಲಿ. ಹೌದು ನಿನ್ನ ಸೇವೆಗಳನ್ನು ಉತ್ತಮ ಉಪಯೋಗ ಮಾಡಿಕೊಳ್ಳೋದಕ್ಕಾಗಿ ಸ್ತೋತ್ರ ದೇವ. ಹೌದು ಬೆಂಗಳೂರು ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ ರಾಜ. ಮಹಿಮೆ ನಿನ್ನ ಘನತೆ ನಿನಗೆ ಸಲ್ಲಿಸ್ತೇನೆ ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅದೇ ರೀತಿ ಬೀದರ್ ಸತೀಶ್ ಬ್ರದರನ್ನು ಅಮ್ಮಗನ ಕುಟುಂಬ ಅವರ ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ. ಎಲ್ಲ ಮಹಿಮೆ ನಿನ್ನ ಘನತೆ ನಿನಗೆ ಸಲ್ಲಿಸ್ತೇನೆ ಪ್ರಭು ಯೇಸು ರಾಜ. ಹೌದು ದೇವರೇ ಎಲ್ಲ ಮಹಿಮೆ ನಿನಗೆ ಇರಲ್ಲ. ಹಾಲಲ್ಲಿ ಘನತೆ ನಿನಗೆ ಸ್ವಾಮಿ. ಬಡತನದಿಂದ ಇರುವಂತಹ ಬಿಡುಗಡೆ ಆಗಲಿ. ಸಾಲಗಳಿಂದ ಬಾಧಪಡುವ ನಿನ್ನ ಮಕ್ಕಳನ್ನು ಮುಟ್ಟಿ ಅವ್ರ ಸಾಲಗಳು ತೀರಲಿ ಕರ್ತನೆ. ಮಕ್ಕಳೆಲ್ಲರಿಗೆ ಮಕ್ಕಳಾಗಲಿ ಯೇಸುವಿನ ನಾಮದಲ್ಲಿ ಪ್ರಭು. ಹೌದು ಅನೇಕ ಜನರು ಯೋನಿಸಿದ ಮಕ್ಕಳು ಕೆಲಸದಲ್ಲಿ ಇರುವಾಗ ಅವರನ್ನು ಆಶೀರ್ವಾದ, ಕೆಲಸ ಇಲ್ಲದವರಿಗೆ ಕೆಲಸ ಸಿಗಲಿ ಕರ್ತನೆ ಯೇಸು ನಾಮದಲ್ಲಿ. ಹಾಸ್ಪಿಟಲ್ ಇರುವಂತಹ ರೋಗಿಗಳು ಮುಟ್ಟಿ ಕರ್ತನೆ ಆಶೀರ್ವಾದ. ವೈದ್ಯರನ್ನು ಆಶೀರ್ವಾದ ಮಾಡು. ಸ್ಕೂಲ್ ಕಾಲೇಜುಗಳನ್ನು ಎಲ್ಲ ಶಿಕ್ಷಕ ಎಲ್ಲ ಲೆಕ್ಚರನ್ನು ಆಶೀರ್ವದಿಸುತ್ತೇನೆ. ಎಲ್ಲ ಕೌನ್ಸಿಲರ್ ಎಂಪಿಗಳನ್ನು ಸಿಎಂ ಪಿಎಂ ಎಲ್ಲರನ್ನು ಆಶೀರ್ವಾದ ಮಾಡು ಕರ್ತನೆ. ಹೌದು ಸಮಯ ಇಡೀ ಬೀದರ್ ಕರ್ನಾಟಕ ಭಾರತ ದೇಶ ಈ ಲೋಕವನ್ನು ಆಶೀರ್ವಾದ ಮಾಡು ಕರ್ತನೆ. ಎಲ್ಲ ಅಧಿಕಾರಿಗಳನ್ನು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಗಳನ್ನು ಎಲ್ಲ
ಸೈನಿಕರನ್ನು ಬಾರ್ಡರ್ ಅಲ್ಲಿ ಸೇವೆ ಮಾಡುವಂತೆಲ್ಲ ಸೈನಿಕರನ್ನು ಆಶೀರ್ವಾದ ಮಾಡಿ ಕರ್ತನೆ. ಹೌದು, ಬಸ್ ಮತ್ತು ಪ್ಲೇನ್ ಅಲ್ಲಿ ಪ್ರಯಾಣ ಮಾಡುವಂತ ಆಶೀರ್ವಾದ ಮಾಡ್ತಾರೆ. ಯಾವುದು ದುರಂತಗಳಾಗುತ್ತೆ ಅವರೆಲ್ಲ ಒಳ್ಳೆ ಪ್ರಯಾಣ ಮಾಡುವಂತೆ, ಒಳ್ಳೆ ಸುರಕ್ಷಿತವಾಗಿ ತಮ್ಮ ಕೆಲಸಗಳಲ್ಲಿ ಅವ್ರು ಹೋಗಿ ಬರುವಂತೆ ನೀನು ಕೃಪೆಯನ್ನು ನೀಡಬೇಕೆಂದು ಪ್ರಾರ್ಥಿಸಿ. ಎಲ್ಲ ಕಡೆಯಿಂದ ಸುವಾರ್ತೆ ತಲುಪಡಿ. ಯೇಸು ನಾಮದಲ್ಲಿ ಎಲ್ಲ ಕಡೆಯಿಂದ ವಾಕ್ಯ ಬಿತ್ತಲ್ಪಡಲಿ. ಎಲ್ಲರೂ ರಕ್ಷಣೆ ಹೊಂದಲಿ. ಎಲ್ಲರೂ ನಿನ್ನ ಮಾರ್ಗದಲ್ಲಿ ಬರಲಿಕ್ಕೆ ಒಬ್ಬರು ನಾಶವಾಗದಂತೆ ಎಲ್ಲರೂ ನಿತ್ಯ ಜೀವ ಪಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ. ಎಲ್ಲ ವಿಶ್ವಾಸಿಗಳನ್ನು, ಎಲ್ಲ ಸೇವಕರನ್ನು, ಅವರ ಸೇವೆಯನ್ನು, ಅವರ ಸಭೆಗಳನ್ನು ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ ರಾಜ. ಹೌದು ದೇವರ, ಅವರ ಸೇವೆ ಉನ್ನತ ಬೆಳೆಯುವುದು ಕೃಪೆ ಮಾಡಿ ಕರ್ತನೆ. ಎಲ್ಲ ವಿಶ್ವಾಸಿಗಳನ್ನು ಆಶೀರ್ವದಿಸಿ ಅನೇಕ ಜನ ನಂಬಿ ರಕ್ಷಣೆ ಹೊಂದಲಿ ಕರ್ತನೆ. ಹೌದು, ಅನೇಕ ಗಂಡಂತಿ ಆಶೀರ್ವಾದ ಮಾಡು. ಗಂಡಂತಿ ಎಲ್ಲ ಒಡೆದು ಇರುವ ಕುಟುಂಬಗಳು ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಲಿ. ರೈತನ ಯೇಸು ನಾಮದ ವೃದ್ಧರನ್ನು, ಹೌದು ಚಿಕ್ಕ ಮಕ್ಕಳನ್ನು ಆಶೀರ್ವದಿಸು ಕರ್ತನೆ. ಎಲ್ಲ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳನ್ನು ಆಶೀರ್ವಾದ ಮಾಡಿ. ಎನ್ಜಿಒಗಳನ್ನು ಆಶೀರ್ವಾದ ಮಾಡಲಿ ಕರ್ತನೆ. ಎಲ್ಲ ಅಂಗವಿಕಲ ಮಕ್ಕಳನ್ನು ಆಶೀರ್ವದಿಸು. ಅವರನ್ನು ಬಲಪಡಿಸಿ ನಿನ್ನ ಮಹಿಮೆ ತುಂಬಿಸಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು ಕರ್ತನೆ, ಅದ್ಭುತವಾದ ದೇವರ ಎಲ್ಲ ಕೂಲಿ ಕೆಲಸ, ಗೌರ್ಮೆಂಟ್ ಕೆಲಸ, ಎಲ್ಲ ಬಿಸ್ನೆಸ್ ಮಾಡುವ ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ. ಹೌದು ದೇವರ ಎಲ್ಲ ಸಭೆಗಳನ್ನು, ಅಲ್ಲಿರುವಂತ ಎಲ್ಲ ವಿಶ್ವಾಸಿಗಳನ್ನು, ಎಲ್ಲ ಸೇವಕರನ್ನು ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಎಲ್ಲ ಮಹಿಮೆ ನಿನ್ನ ಘನತೆ ನಿನಗೆ ಸಲ್ಲಿಸ್ತೇನೆ. ಹೌದು ಸ್ವಾಮಿ, ಇನ್ನು ಅನೇಕ ಜನರಿಗೆ ನಾನು ಕರ್ತನೆ ಪ್ರಾರ್ಥನೆ ಮಾಡುವಂತೆ ಆಶೀರ್ವದಿಸು. ಅನೇಕರಿಗೆ ಪ್ರಾರ್ಥನೆ ಮಾಡುವಾಗ ಅದ್ಭುತ ಬಿಡುಗಡೆ ಆಗ್ಬೇಕೆಂದು ಪ್ರಾರ್ಥಿಸ್ತೇನೆ ಕರ್ತನೆ. ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇನೆ ಪ್ರಭಾ. ಈ ಪ್ರಾರ್ಥನೆ ಕೇಳಿದಿ, ಅದ್ಭುತ ಮಾಡಿ ಅನೇಕರನ್ನು ಆಶೀರ್ವಾದ ಮಾಡಿದಿ. ಹೌದು ಸಭೆ ಶನಿವಾರ ರಾಜಮ್ಮ ಅವರು ಮಗ ಕುಟುಂಬವನ್ನು ಆಶೀರ್ವಾದ ಮಾಡಿದ್ದೇವೆ. ಅವ್ರ ಮೊಮ್ಮಗ ಬಿಡುಗಡೆ ಆಗ್ಬೇಕು. ಎಲ್ಲ ಮಹಿಮೆ ನಿನ್ನ ಘನತೆ ನಿನಗೆ ಸಲ್ಲಿಸ್ತೇನೆ. ಹೌದು ಸ್ವಾಮಿ, ಮಹಾಲಕ್ಷ್ಮಿಗಳನ್ನು, ಮಗಳ ಜೀವಿತವನ್ನು, ಮಗಳ ಎಜುಕೇಶನ್ ಆಶೀರ್ವಾದ ಮಾಡಿ ಕರ್ತನೆ. ಹೌದು, ಬೆಂಗಳೂರು ಮಗಳು ಓದುವಾಗ, ಇಂಜಿನಿಯರ್ ಓದುವಾಗ ಕರ್ತನೆ, ಆ ಮಗಳು ಕೂಡ ಒಳ್ಳೆ ಬುದ್ಧಿ, ಜ್ಞಾನ, ವಿವೇಕ ಕೊಟ್ಟು, ಮಗಳಿಗೆ ಒಳ್ಳೆ ಸಾಮರ್ಥ್ಯ ಕೊಟ್ಟು, ಒಳ್ಳೆ ಒಂದು ಯೌವನ ಕಾಲದಲ್ಲಿ ಒಳ್ಳೆ ಒಂದು ಫ್ಯೂಚರ್ ಮಾಡಿ ನೀವು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತೇನೆ. ಪರಿಶುದ್ಧ ದೇವರಿಗೆ ಸ್ತೋತ್ರ, ಮಾನ ಮಹಿಮೆ ನೀನು ಸಲ್ಲಿಸ್ತೇನೆ. ಹೌದು ಸ್ವಾಮಿ, ನಾವು ಮಾಡಿದೆಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಿನ್ನ ಪಾದದಲ್ಲಿ ಸಮರ್ಪಿಸ್ತಾ ಇದ್ದೇನೆ ಪ್ರಭು. ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಿ. ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ, ಎಲ್ಲ ಮಕ್ಕಳನ್ನು ಮುಟ್ಟಿ ಆಶೀರ್ವಾದ ಮಾಡಿ, ಅವ್ರಿಗೆ ಆರೋಗ್ಯ ಬಲ ಕೊಟ್ಟು ನಡೆಸಿದೆ ಅಂತ ಹೇಳಿ ನಂಬಿ ಸ್ತೋತ್ರ ಹೇಳುತ್ತಾ ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಿಮ್ಮ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ ಒಂದು ಚಾನೆಲ್ ಮೊಟ್ಟ ಮೊದಲಿಗೆ ನೀವು ನೋಡುವಾಗ, ಸೊ ದಯವಿಟ್ಟು ಇದು ಅನೇಕ ಜನರಿಗೆ ಸೊ ಲೈಕ್ ಮಾಡಿ, ನೀವು ಶೇರ್ ಮಾಡಿ, ದೇವರ ಆಶೀರ್ವಾದ ಹೊಂದಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಬೇಕಂತ ಪ್ರಾರ್ಥಿಸ್ತೇನೆ. ಸೊ ಸ್ಪೆಷಲಿ ಸೊ ಅನೇಕ ಜನರ ಹತ್ರ, ನೂರಾರು ಜನರ ಹತ್ರ ನನ್ನ ನಂಬರ್ ಸೇವ್ ಇದೆ. ಸೊ ಕಾಂಟ್ಯಾಕ್ಟ್ ಇರುವಂತರು, ಸೊ ಸೇವ್ ಮಾಡ್ಕೊಂಡಿರುವಂತರು ಅನೇಕ ಜನರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಸೊ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಯಾಕಂದ್ರೆ ಆಲ್ರೆಡಿ ಸೊ ದೇವರು ನಮ್ಮ ಪ್ರಾರ್ಥನೆ ಕೇಳಿ, ನಿಮ್ಮ ಪ್ರಾರ್ಥನೆ ಕೇಳಿ, ಸೊ ದೇವರು ನಿಮ್ಗೆ ಆಲ್ರೆಡಿ ಹೆಚ್ಚಾಗಿ ಆಶೀರ್ವಾದ ಮಾಡಿದ್ದಾನೆ. ಅದಕ್ಕೆ ದೇವರಿಗೆ ಕೃತಜ್ಞರಾಗಿ ಸೊ ದೇವರ ಸೇವೆಗೆ ಪ್ರೋತ್ಸಾಹ ಕೊಡಿ. ಸೊ ನಮ್ಮ ವಿಡಿಯೋ ನೋಡಿ, ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ ಚಾನೆಲ್ ವಿಡಿಯೋ ನೋಡಿ, ಅದು ಲೈಕ್ ಮಾಡಿ, ದೇವರ ವಾಕ್ಯಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಸೊ ಅನೇಕ ಜನರಿಗೆ ದೇವರ ವಾಕ್ಯ ಶೇರ್ ಮಾಡಿ, ಸೊ ನೀವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸ್ಕೊತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸೊ ಒನ್ಸ್ ಅಗೇನ್, ಸೊ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಿ. ಮೇ ಗಾಡ್ ಬ್ಲೆಸ್ ಯು ಅಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.